ಪುಟ್ಟಣ, ಅಮ್ಮ ಹೇಗಿದ್ದಾರೆ? ಡಾಕ್ಟರ್ ಏನಂದ್ರು? ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ ಕಣ. ಏನು ಹೇಳ್ತಾರೆ ಅಂತ ಕಾದು ನೋಡೋಣ ಇರು. ಅಮ್ಮ ಯಾಕೆ ಹೀಗಾಡ್ತಾ ಇದ್ದಾರೆ? ಯಾರಿಗೂ ಏನು ಗೊತ್ತಾಗಿಲ್ವಾ? ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ವಿಚಾರ ಆದ್ರೂ ಏನಿತ್ತು? ಸುಮ್ಮನೆ ಅನ್ನೆಸೆಸರಿಯಾಗಿ ಯೋಚನೆ ಮಾಡೋದು ಬೇಡ. ಡಾಕ್ಟರ್ ಏನು ಹೇಳ್ತಾರೆ ಕೇಳೋಣ, ಆಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋಣ. ಮತ್ತು ನೀನು ಈ ರೀತಿ ಇರಬೇಡ. ನೀನು ನೋಡೋಕ್ಕಾಗಲ್ಲ ಕಣೋ ಈ ರೀತಿ. ನೀನು ಧೈರ್ಯವಾಗಿದ್ರೇ ಮನೆಯವರೆಲ್ಲ ಧೈರ್ಯವಾಗಿರ್ತಾರೆ. ಹೌದಣ್ಣ, ಇಲ್ಲಾಂದ್ರೆ ಅಮ್ಮಂಗೆ ಏನಾಗುತ್ತೋ ಏನೋ ಅಂತ ಭಯ ಇರುತ್ತೆ. ಡಾಕ್ಟರ್, ಚಿಕ್ಕಮ್ಮ ಹೇಗಿದ್ದಾರೆ? ಹುಷಾರಾಗಿದ್ದಾರೆ. ಮನೆ ಕರ್ಕೊಂಡು ಹೋಗ್ಬೋದಲ್ವಾ? ಇಲ್ಲ, ಇನ್ನು ಟ್ರೀಟ್ಮೆಂಟ್ ಬಾಕಿ ಇದೆ. ಆರೋಗ್ಯವಾಗಿದ್ದಾರೆ ಅಂದಮೇಲೆ ಟ್ರೀಟ್ಮೆಂಟ್ ಏನು ಬಾಕಿ ಇದೆ ಡಾಕ್ಟರ್? ನಿಮ್ಮ ತಾಯಿಯವರು ಫಿಸಿಕಲಿ ಚೆನ್ನಾಗಿದ್ದಾರೆ, ಆದರೆ ಮೆಂಟಲಿ ತುಂಬ ಕುಗ್ಗೋಗಿದ್ದಾರೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಯಾವುದೋ ಒಂದು ವಿಷಯಕ್ಕೆ ಆಘಾತ ಆಗಿದೆ, ಅದಕ್ಕೆ ಅವರು ಶಾಕಲ್ಲಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಇಲ್ವಾ ಡಾಕ್ಟರ್? ನನಗೆ ಗೊತ್ತಿರೋ ಮನೋರೋಗ್ಯ ತಜ್ಞರಿದ್ದಾರೆ, ಅವರನ್ನ ಕರೆಸ್ತೀನಿ. ಚಿಕ್ಕಮ್ಮನ ನೋಡ್ಬೋದಾ? ಈಗಷ್ಟೇ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀವಿ, ಆಮೇಲೆ ಹೋಗಿ ನೋಡ್ಬೋದು. ಮತ್ತು ಬೇಜಾರು ಮಾಡ್ಕೋಬೇಡ, ಏನೂ ಆಗಲ್ಲ ಅಮ್ಮಂಗೆ. ಡಾಕ್ಟ್ರು ಹೇಳಿದಾರಲ್ವಾ, ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಚಿಕ್ಕಮ್ಮಂಗೆ ಇಷ್ಟ ಆಗದೆ ಇರೋಂಥದ್ದು ಏನೋ ನಡೀತು. ಈ ರೀತಿ ತಪ್ಪಾಗದೆ ಇರೋ ನಾನು ನೋಡ್ಕೋಬೇಕಿತ್ತು ಕಣ. ಇದೊಂದ್ಸಲ ಚಿಕ್ಕಮ್ಮ ಗುಣ ಆಗ್ಬಿಡ್ಲು, ಆಮೇಲೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಏನೇ ಕಷ್ಟ ಬರ್ತಾ ಇರೋ ಹಾಗೆ ಅವ್ರಿಗೆ ಇಷ್ಟ ಆಗೋ ಥರನೇ ನಡ್ಕೊಳ್ಳೋಣ. ಖಂಡಿತ ಅಣ್ಣ, ಯಾವುದೇ ಕಾರಣಕ್ಕೂ ನಾವು ಅಮ್ಮನ ಮಾತಿಗೆ ಎದುರಾಡೋದು ಬೇಡ. ಅವ್ರು ಏನೇ ನಿರ್ಧಾರ ತಗೊಂಡ್ರು ನಾವು ಅದಕ್ಕೇನು ಹೇಳೋದು ಬೇಡ. ಮಾವ, ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ದೇವರಾಗಿರೋ ಅತ್ತೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾವು ಮನಸಾರೆ ಬೇಡ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ನೀವು ಹೇಳಿದ್ರಲ್ಲ, ಅದು ನನಗೆ ಈಗ ಜ್ಞಾಪಕಕ್ಕೆ ಬಂತು. ನಾನು ನೀವು ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ ಮಾವ. ಮಾಯಾ, ಈ ಪರಿಸ್ಥಿತಿಲಿ ಮುತ್ತು ಬರಲ್ಲ ಎಲ್ಲಿಗೂ. ನೀನು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ. ಪರವಾಗಿಲ್ಲ, ನಾನೊಬ್ಬಳೇ ಹೋಗಿ ಬರ್ತೀನಿ ಮಾವ. ನಾನೊಂದ್ಸಲ ಚಿಕ್ಕಮ್ಮನ ನೋಡ್ಕೊಂಬರ್ತೀನಿ ಕಣ. ಸರಿ ಮುತ್ತು. ಒಂದೇ ದಿನದಲ್ಲಿ ಎಷ್ಟೊಂದೆಲ್ಲ ಬದಲಾವಣೆ ಆಗೋಯ್ತು. ಆ ಬದಲಾವಣೆಗಳು ಏನೇನೋ ಅನಾಹುತಗಳು ತಂದ್ಬಿಡ್ತು. ಮಾಯಾ ಇರೋವರೆಗೂ ತೊಂದರೆ ತಪ್ಪಿದ್ದಲ್ಲ. ಮಾಯಾ ದೂರ ಆದರೆ ನಿಮ್ಮ ಮನೇಲೆಲ್ಲ ಚೆನ್ನಾಗಿರ್ತಾರೆ ಬೈರ. ದೇವ್ರೆ, ಅತ್ತೆಗೆ ಶಾಕ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಯಾವುದೋ ನಡಿಬಾರ್ದಿರೋ ವಿಷಯ ನಡೆದಿದೆ ಅಂತ ಹೇಳಿದ್ರು. ಅತ್ತೆ ಹಾಸ್ಪಿಟಲ್ ಸೇರೋಕ್ಕೆ ಏನು ಕಾರಣ ಇರ್ಬೋದು ಅಂತ ಎಲ್ಲರೂ ಚಿಂತೆ ಮಾಡ್ತಿದ್ದಾರೆ. ಆ ಕಾರಣ ನಾನಲ್ಲ ತಾನೆ. ಈಗಾಗಲೇ ನಾನು ಎಲ್ಲರ ದೃಷ್ಟಿಲಿ ಕೆಟ್ಟೋಳಾಗಿದ್ದೀನಿ. ಮತ್ತೆ ಈ ಘಟನೆಯಲ್ಲೂ ನಂದೇ ತಪ್ಪಿದ್ರೆ ನಾನು ಎಲ್ಲರ ಮನಸ್ಸಲ್ಲೂ ಒಳ್ಳೆಯಳು ಅನ್ಸ್ಕೊಳ್ಳೋಕ್ಕೆ ಜನ್ಮಗಳೇ ಬೇಕಾಗ್ಬೋದು. ದಯವಿಟ್ಟು ಅತ್ತೆನ ಬೇಗ ಗುಣ ಮಾಡಪ್ಪ. ಮತ್ತು ಮಗ ನೋವಲ್ಲಿರೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಇದು ಹೀಗೆ ನಡೀತಿದ್ರೆ ಮನೇಲಿರೋರು ಎಲ್ಲರೂ ಬೇಜಾರು ಮಾಡ್ಕೋತಾರೆ. ನೀನು ಅತ್ತೇನೇನಾದರೂ ಗುಣ ಮಾಡಿದ್ರೆ ದಿನ ನಿನಗೆ ಪೂಜೆ ಸಲ್ಲಿಸ್ತೀನಿ. ಅಷ್ಟೇ ಅಲ್ಲ, ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಉಪವಾಸ ಇದ್ದು ಉರುಳು ಸೇವೆ ಮಾಡ್ತೀನಿ. ಜೊತೆಗೆ ಮುಂದೆ ಬರೋ ಊರ ಜಾತ್ರೆಯಲ್ಲಿ ಬರೀ ಕಾಲಲ್ಲಿ ಕೆಂಡ ತುಳಿತೀನಿ. ಅತ್ತೆ ಆದಷ್ಟು ಬೇಗ ಗುಣ ಆಗಲೇಬೇಕು, ಪ್ಲೀಸ್.
ಮಾಯಿಂಗ್ ಇಷ್ಟೊಂದು ದೇವ್ರ ಭಕ್ತಿ, ಅದು ಬೇರೆಯವ್ರಿಗೋಸ್ಕರ ಹೋಗಿ ಪೂಜೆ ಮಾಡ್ಕೊಂಬರೋ ಅಷ್ಟು ಪಾಪ ಪಾಪ ಪಾಪ. ಏನೋ ಗೋಲ್ಮಾಲ್ ನಡೀತಿದೆಯಲ್ಲ. ನಿದ್ದೆ ಮಾಡ್ತಿದ್ದೀರಾ ಅತ್ತೆ? ನಾನು ನಿಮಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ. ಮೋಸ್ಟ್ಲಿ ಇಷ್ಟಕ್ಕೆಲ್ಲ ಕಾರಣ ನಾನೇ ಅನ್ಸುತ್ತೆ. ಕೋಪದಲ್ಲಿ ಅನ್ಬಾರ್ದೆಲ್ಲ ಅಂದ್ಬಿಟ್ಟೆ, ಸಾಲದು ಅಂತ ಶಾಪ ಹಾಕ್ಬಿಟ್ಟೆ. ಎಂತ ಪಾಪಿ ಅಥವಾ ನಾನು. ನನಗೆ ಬುದ್ಧಿ ಬಂದಿದೆ ಅತ್ತೆ. ನಿಮ್ಗೇನಾದ್ರೂ ಆದ್ರೆ ಮನೇಲಿರೋರು ಎಲ್ಲರೂ ಕೂಗೋಗ್ತಾರೆ. ಎಲ್ಲರೂ ಈ ರೀತಿ ಬೇಜಾರಲ್ಲಿದ್ರೆ ನನ್ನ ಕೈ ನೋಡೋಕ್ಕಾಗಲ್ಲ ಅತ್ತೆ. ಅತ್ತೆ, ನಾನು ಹಾಕಿದ ಶಾಪನೆಲ್ಲ ವಾಪಸ್ ತಗೋತಿದ್ದೀನಿ. ಆ ದೇವ್ರ ಹತ್ರ ನಮ್ಮ ಅತ್ತೆಗೆ ಏನು ಆಗ್ಬಾರ್ದು ಬೇಡ್ಕೊಂಡು ಬಂದಿದ್ದೀನಿ ಅತ್ತೆ. ಜೊತೆಗೆ ನನ್ನ ಆಯಸ್ನೆಲ್ಲ ನಿಮಗೆ ಕೊಡ್ತಿದ್ದೀನಿ ಅತ್ತೆ. ನನಗೆ ನೀವು ಹುಷಾರಾಗಬೇಕು, ಅದಕ್ಕೆ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಆ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದೀನಿ. ಖಂಡಿತ ಒಳ್ಳೇದಾಗತ್ತೆ. ಆ ದೇವ್ರ ನನ್ನ ಮಾತು ಕೇಳ್ತಾನೆ ಅತ್ತೆ. ನಿಮ್ಗೇನೂ ಆಗಲ್ಲ, ನೀವು ಹುಷಾರಾಗ್ತೀರಾ. ಅತ್ತೆ, ದೇವಸ್ಥಾನದಿಂದ ವಿಭೂತಿ ತಂದಿದ್ದೀನಿ, ನಿಮ್ಗೇನು ಆಗಲ್ಲ ಅತ್ತೆ. ಮಿಸ್ ಮಾಯಾ, ಭೂಮಿ ಮೇಲೆ ಕಣ್ಣೀರಿಗೆ ತುಂಬ ಬೆಲೆ ಇದೆ, ಅದು ಹೆಣ್ಣಿನ ಕಣ್ಣೀರಿಗೆ. ನೀನು ಅಳ್ತಾ ಇರೋದು ನೋಡ್ತಾ ಇದ್ರೆ ನನಗಂತೂ ಅನುಮಾನ ಬರ್ತಾ ಇದೆ. ಅನುಮಾನನ? ಯಾಕೆ? ನೀನು ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ನೀಲಾಂಬರಿ ಅಮ್ಮನೂ ನೀನು ಸೇರಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಮಾಡ್ತಿಲ್ಲ ತಾನೆ? ಯಾಕೆ ಹೇಳೋ? ಈ ಸರಿ ನೀನು ಆಚೆ ಹೋದ್ರೆ ಮುತ್ತು ಮನಸ್ಸಿಂದ, ಮುತ್ತು ಮನೆಯಿಂದ ಪರ್ಮನೆಂಟಾಗಿ ದೂರ ಆಗೋದು ಪಕ್ಕ. ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಷಣ್ಮುಗ. ದೌಲತ್ತು ದಿಮಾಗ್ ತೋರಿಸೋ ಹಳೆ ಮಾಯ ಅಲ್ಲ ನಾನು ಬದಲಾಗಿದ್ದೀನಿ. ಸಮುದ್ರ ಮಂಥನ ಆದಮೇಲೆ ರಾಕ್ಷಸರೆಲ್ಲ 100 ವರ್ಷ ಬದುಕಬೇಕು ಅಂತ ಆಸೆಯಲ್ಲಿ ದೇವತೆಗಳ ವೇಷ ಹಾಕೊಂಬಂದ್ರಂತೆ. ಹಂಗಾಯ್ತು ನಿನ್ನ ಕತೆ. ಹುಲಿ ಜಿಂಕೆ ಚರ್ಮ ಓದ್ಕೊಂಬಂದ್ರೆ ಹುಲಿ ಆಗಲ್ಲ, ಅದು ನಂಬಕ್ಕೂ ಆಗಲ್ಲ. ನೀನು ಬದಲಾಗಿದೆಯಾ ಅಂದರೆ ಚಾನ್ಸೇ ಇಲ್ಲ. ನಾನು ನಾಟಕ ಮಾಡ್ಬೇಕನ್ನೋದಾಗಲಿ, ಇಲ್ಲ ಇದೇ ಮನೇಲಿ ಉಳ್ಕೋಬೇಕನ್ನೋದಾಗಲಿ ನನ್ನ ಆಸೆ ಇಲ್ಲ. ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಷಣ್ಮುಗ. ಆದರೆ ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ನ ನನ್ನ ಒಡನಾಟ ತುಂಬ ದಿನ ಇಲ್ಲ, ಆದರೆ ಆದ ಎಕ್ಸ್ಪೀರಿಯನ್ಸು ಸಿಕ್ಕಾಬಟ್ಟೆ ಕಲಿಸ್ಬಿಟ್ಟಿದೆ. ನೀನು ಮೇಲೆ ಬದಲಾಗಿದ್ದೀನಿ ಅಂತ ಹೇಳ್ತಾ ಇರ್ಬೋದು, ಆದರೆ ಒಳಗೆ ಖತರ್ನಾಕಾಗಿ ಏನಾದರೂ ಯೋಚನೆ ಮಾಡ್ತಾನೇ ಇರ್ತೀಯ. ನೀನು ಅನುಮಾನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಷಣ್ಮುಗ, ಯಾಕಂದರೆ ನಾನು ಹಾಗಿದ್ದೆ. ಆದರೂ ಪರವಾಗಿಲ್ಲ, ನನಗೇನೂ ಬೇಜಾರಿಲ್ಲ. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸತ್ಯ ನಿನಗೆ ಗೊತ್ತಾಗುತ್ತೆ. ನಾನು ಈಗಲೇ ಹೋಗ್ತಿದ್ದೆ, ಆದರೆ ಅತ್ತೆ ಕಂಡೀಷನ್ ನೋಡಿದ್ಮೇಲೆ ನಾನು ಇಲ್ಲಿಂದ ಹೋಗೋದು ಸರಿ ಬರಲ್ಲ. ಅದಕ್ಕೆ ನನ್ನ ಮನಸ್ಸಾಕ್ಷಿನ ಒಪ್ಕೋತಿಲ್ಲ. ಅತ್ತೆ ಗುಣ ಆಗ್ತಾರೆ ಷಣ್ಮುಗ, ಸತ್ಯದಲ್ಲೇ ಗುಣ ಆಗ್ತಾರೆ, ಮುಂಚಿನ ಥರ ಓಡಾಡ್ಕೊಂಡಿರ್ತಾರೆ. ಅಂದರೆ ನೀಲಾಂಬರಿ ಅಮ್ಮ ಗುಣ ಆಗೋವರೆಗೂ ನೀ ಇಲ್ಲೇ ಇರ್ತೀಯ ಅಂತನಾ? ಮುತ್ತು ಮಾವ ನನ್ನನ್ನು ಮದುವೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಷಣ್ಮುಗ. ನಾನಿಲ್ಲಿದ್ದರೂ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅದಲ್ಲದೆ ನೀನು ಈ ರೀತಿ ಅನುಮಾನ ಎಲ್ಲ ಪಡಕ್ಕೆ ಹೋಗ್ಬೇಡ. ಮುಂಚಿನ ಥರ ಕೊಬ್ಬು ತೋರಿಸಿ ದಿಮಾಕಲ್ಲಿ ಮಾತಾಡೋ ಮಾಯ ಯಾವತ್ತೂ ಸತ್ತೋದ್ಲು. ಇನ್ನು ಮನೆ ವಿಚಾರಕ್ಕೆ ಬಂದರೆ ಅತ್ತೆ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅಂತ ನನಗೆ ಗೊತ್ತು. ಮುತ್ತು ಮಾವ ಯಾವತ್ತಿದ್ರು ಬೆಳ್ಳಿನೇ ಮದುವೆ ಆಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ನನಗೆ ಅದೃಷ್ಟ ಇದ್ದರೆ ನಾನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತೀನಿ.
ದೇವರು ಪ್ರಸಾದ ಆದರೂ ರಾಕ್ಷಸಿ ಕೊಟ್ಟಿರೋದು ನಂಬಕ್ಕಾಗಲ್ಲ. ಷಣ್ಮಗ ಕಣ್ಣಿಗೊತ್ಕೊಂಡು ಸುಮ್ಮನಾಗ್ಬಿಡು. ಏನು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಲ್ಲ? ಊಟ ತಿಂಡಿ ವಿಷಯದ ಬಗ್ಗೆ ಕೇಳಲ್ಲ, ನಿಮ್ಮ ಮಕ್ಕಳ ಬಗ್ಗೆ ಕೇಳ್ಬೋದಾ? ಅಮ್ಮ, ಎಷ್ಟು ಜನ ಮಕ್ಕಳು? ಮಕ್ಕಳಿಗೆ ಮದುವೆ ಆಗಿದೆಯಾ? ಸಿಸ್ಟರ್, ಅವ್ರಿಗೆ ಒಂದು ಇಂಜೆಕ್ಷನ್ ಕೊಟ್ಬಿಡಿ. ಏನಾಯ್ತು ಡಾಕ್ಟರ್? ನೀವು ಅವ್ರ ಮಗನಾ? ಮಗನೇ, ಆದರೆ ಸಾಕು ಮಗ. ಆದರೆ ಚಿಕ್ಕಮ್ಮ ಯಾವತ್ತೂ ನನ್ನನ್ನು ಸಾಕು ಮಗನ ಥರ ನೋಡ್ಕೊಂಡಿಲ್ಲ, ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ನನಗೆ ಅಪ್ಪ ಅಮ್ಮ ದೇವರು ಎಲ್ಲ ನನ್ನ ಚಿಕ್ಕಮ್ಮನೇ. ಆದರೆ ಇದ್ದಕ್ಕಿದ್ದಾಗ ಅವ್ರು ಯಾಕೆ ಹಿಂಗೆ ನಡ್ಕೋತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್. ನೀಲಂಬರಿ ಅವ್ರ ಹತ್ರ ನಾನು ಮಾತಾಡಿದ್ದಕ್ಕೆ ಸರಿಯಾಗಿ ಒಂದು ಕೊಟ್ಟರು. ಅಯ್ಯೋ ಹೌದಾ? ಚಿಕ್ಕಮ್ಮನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಅಲ್ಲೇನು ನಡೀತು ಅಂತ ಅನ್ನೋದು ಹೇಳ್ಬೋದಾ? ಹೇಳ್ತೀನಿ ಡಾಕ್ಟರ್. ಮನೇಲಿ ಮದುವೆ ವಿಚಾರವಾಗಿ ಸ್ವಲ್ಪ ಗಲಾಟೆ ನಡೀತು. ಚಿಕ್ಕಮ್ಮನ ತಮ್ಮನ ಮಗಳು ಮಾಯಾ. ಇಷ್ಟಾದ್ಮೇಲೆ ಮಾಯಾ ಈ ಮನೇಲಿ ಇರ್ಬೇಕಾ? ಇಷ್ಟಾದ್ಮೇಲೆ ನಾನು ಅವ್ರಿಗೆ ತಾಳಿ ಕಟ್ಟಬೇಕಾ? ಮುತ್ತು ಅವರೇ, ನಿಮ್ಮ ಚಿಕ್ಕಮ್ಮನ ಮಾನಸಿಕ ಸಮಸ್ಯೆಗೆ ಪರಿಹಾರ ಮಾಯಾನೇ. ಏನು ಡಾಕ್ಟರ್, ನಾವು ಅವಳಿಂದನೇ ಇಷ್ಟೆಲ್ಲ ಆಗಿತ್ತು ಅಂತ ಹೇಳ್ತಾ ಇದ್ದೀವಿ, ನೀವು ನೋಡಿದ್ರೆ ಅವಳೇ ಪರಿಹಾರ ಅಂತ ಹೇಳ್ತಿದ್ರಲ್ಲ. ದಯವಿಟ್ಟು ಮಾಯವ್ರನ್ನ ನಾನು ಹೇಳೋವರೆಗೂ ಮನೆ ಬಿಟ್ಟು ಕಳಿಸ್ಬೇಡಿ. ನಮಸ್ತೆ ಡಾಕ್ಟರ್. ನಿಮಗೆ ನೀಲಂಬರಿಯನ್ನ ನೋಡಿದ್ರೆ ಏನನ್ಸುತ್ತೆ? ಕೆಲವ್ರ ಪ್ರೀತಿ ನನಗೆ ಸಿಕ್ಕಿದೆ ಅಂದರೆ ಅದು ನೀಲಾಂಬರಿ ಅತ್ತೆಯಿಂದ ಮಾತ್ರ. ನನಗೂ ಮುತ್ತು ಮಾವಂಗೂ ಮದುವೆ ಮಾಡಿಸ್ಬೇಕನ್ನೋದೇ ಅತ್ತೆ ಆಸೆ. ಒಟ್ಟಿನಲ್ಲಿ ಇದಕ್ಕೆಲ್ಲ ಕಾರಣ ನಾನೇ ಇರಬೇಕು ಅಂತ ಅನಿಸ್ತದೆ. ಕಾರಣ ಯಾರೇ ಆಗ್ಬೋದು, ನೀಲಾಂಬರಿಯವರು ಗುಣ ಆಗಬೇಕು ಅಂದರೆ ನೀವು ಇಲ್ಲೇ ಇರಬೇಕು. ಏನು ಡಾಕ್ಟರ್ ನೀವು ಹೇಳ್ತಿರೋದು? ನೀಲಾಂಬರಿಯವರು ಮದುವೆ ವಿಷಯ ಮಾತಾಡಿದ್ದಕ್ಕೆ ಅವರು ಕೋಪ ಮಾಡಿಕೊಂಡು, ನನಗನ್ಸುತ್ತೆ ಈ ಮದುವೆ ನಡಿಬೇಕು, ಇಲ್ಲಾಂದರೆ ಮುರಿಬೇಕು, ಆಗಲೇ ಅವರು ಗುಣ ಆಗ್ತಾರೆ. ನೀವೆಲ್ಲೂ ಹೋಗದೆ ನಿಮ್ಮ ಅತ್ತೆ ಜೊತೆನೇ ಇರ್ತೀರಾ ಅಲ್ವಾ? ಅತ್ತೆ ಗುಣ ಆಗ್ತಾರೆ ಅಂದರೆ ನಾನು ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೀನಿ. ಅಂಥದ್ರಲ್ಲಿ ನಾನಲ್ಲಿ ಇರಲ್ಲ ಅಂತ ಹೇಳ್ತೀನ? ಇರ್ತೀನಿ ಡಾಕ್ಟರ್, ಖಂಡಿತ ಇರ್ತೀನಿ. ಮುತ್ತು, ನೀಲಾಂಬರಿಯಮ್ಮನ ನೋಡ್ಕೊಳ್ಳೋಕ್ಕೆ ಮಾಯನೇ ಇರಬೇಕು ಅಂತ ಡಾಕ್ಟರ್ ಹೇಳಿದ್ರಾ? ಏನು ಮುತ್ತು ಇದು? ಯಾರ ಅನಾಹುತಕ್ಕೆ ಕಾರಣನೋ ಅವರೇ ಪರಿಹಾರ ಅಂದರೆ ಹೇಗೆ? ಇದು ಸರಿ ಇಲ್ಲ ಮುತ್ತು. ನೀನು ಕೇಳು ಮುತ್ತು ಡಾಕ್ಟ್ರಿಗೆ. ನನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ಕಣ. ಆದರೆ ನನಗೆ ಚಿಕ್ಕಮ್ಮ ಮುಖ್ಯ, ಅವ್ರ ಗುಣ ಆಗೋದು ಮುಖ್ಯ. ಯಾರಿಗೇನು ಜವಾಬ್ದಾರಿ ಕೊಟ್ಟರು ಅಂತ ನಾನು ಚಿಂತೆ ಮಾಡಲ್ಲ. ಏನು ಮುತ್ತು ಇದು? ದೊಡ್ಡ ಮನೇಲಿ ಯಾವುದೇ ವಿಷಯ ಆದರೂ ಏನೇ ನಿರ್ಧಾರ ಆದರೂ ನಿನ್ನ ಹತ್ರನೇ ಬರೋದು, ಅದು ನೀನೇ ತಗೊಳ್ಳೋದು. ಈ ವಿಷಯದಲ್ಲಿ ನೀನು ಯೋಚನೆ ಮಾಡಲೇಬೇಕು, ನಿರ್ಧಾರ ತಗೊಳ್ಳೇಬೇಕು. ಮಾಯಾ ಬೇಡ ಡಾಕ್ಟ್ರೆ, ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳು ಮುತ್ತು. ನೀಲಾಂಬರಿ ಅಮ್ಮನ ನೋಡ್ಕೊಳ್ಳೋಕ್ಕೆ ಬೆಳ್ಳಿ ಇದ್ದಾಳೆ, ನೀನಿದೆಯಾ, ಅಕ್ಕ ಇದ್ದಾರೆ, ಐಶು ಬೈರ ಎಲ್ಲ ಇದ್ದಾರೆ. ಮತ್ತು ಮಾಯಾ ಯಾಕೆ? ನನಗಾಗೋ ಸರಿ ಅನಿಸ್ತಿಲ್ಲ. ನೀನು ಡಾಕ್ಟರ್ ಹತ್ರ ಮಾತಾಡು. ನನಗೆ ಗೊತ್ತಿತ್ತು ಮಾಯಾ, ಈ ಮನೆ ಪ್ರಾಬ್ಲಮ್ಮು ನೀನಲ್ಲದೆ ಬೇರೆ ಯಾರೂ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ. ಈಗ ನೋಡಿದ್ಯಾ, ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರು. ನಾನು ಅದಕ್ಕೆ ನಿನಗೆ ಈ ಮನೆ ಬಿಟ್ಟು ಹೋಗಬೇಡ ಅಂತ ಅಷ್ಟೊಂದು ಸರಿ ಹೇಳ್ತಿದ್ದಿದ್ದು. ಈಗ ಅಮ್ಮನ ಪೂರ್ತಿ ಜವಾಬ್ದಾರಿ ಕೂಡ ನಿಂದೆ ಅಂತ ಹೇಳಿದ್ದಾರೆ. ಅದನ್ನು ಪೂರೈಸೋ ತನಕ ನೀನು ಎಲ್ಲೂ ಹೋಗೋ ಹಾಗಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಭೈರ. ಅತ್ತೆ ಪೂರ್ತಿಯಾಗಿ ಗುಣ ಆಗಬೇಕು ಒಪ್ಕೋತೀನಿ. ಆದರೆ ಮುತ್ತು ಮಾವ ನನ್ನ ಕಡೆಗೂ ನೋಡ್ತಿಲ್ಲ. ಮನೇಲಿ ಗಲಾಟೆ ಆದಾಗಿಂದ ನನ್ನನ್ನು ಒಂದ್ಸರಿನೂ ಮಾತಾಡಿಸಿಲ್ಲ. ಈ ರೀತಿ ಆದರೆ ಮನೇಲಿರೋಕ್ಕೆ ತುಂಬ ಕಷ್ಟ ಆಗುತ್ತೆ ಭೈರ. ಎಲ್ಲಾದ್ರೂ ಓಡೋಗ್ಬಿಡೋಣ ಅಂತ ಅನ್ಸುತ್ತೆ. ಬೇಸಿಗೆಗಾಲ ಬಂದಾಗ ತಳ್ಳಿಗಿರೋ ಬಟ್ಟೆ ಹಾಕ್ತೀವಿ, ಚಳಿಗಾಲ ಬಂದಾಗ ದಪ್ಪಗಿರೋ ಬಟ್ಟೆ ಹಾಕ್ತೀವಿ. ಕಾಲ ಬದಲಾಗ್ತಾ ಇರುತ್ತೆ ಮಾಯಾ, ನಾವು ಅದಕ್ಕೆ ತಕ್ಕ ಹಾಗೆ ಬದಲಾಗಬೇಕು. ಅಣ್ಣ ನಿನ್ನನ್ನು ಮಾತಾಡಿಸ್ತಾ ಇಲ್ಲ, ಅದನ್ನ ನಾನು ಒಪ್ಕೋತೀನಿ. ಆದರೆ ಎಲ್ಲಿವರೆಗೂ ಒಂದಲ್ಲ ಒಂದು ದಿನ ಕಲ್ಲಿನ ಮನಸ್ಸು ಕರಗಲೇಬೇಕು. ಅಣ್ಣ ನಿನ್ನನ್ನು ಮಾತಾಡಿಸ್ಲೇಬೇಕು ಮಾಯಾ. ಈಗ ನಾನು ಮಾಯನ ಆಚೆ ಹೋಗು ಅಂತ ಹೇಳೋದಕ್ಕಾಗಲ್ಲ ಕಣ.
ಚಿಕ್ಕಮ್ಮ ಗುಣ ಆಗೋವರೆಗೂ ಏನೇನು ನಡೆಯುತ್ತೋ ನಡೀಲಿ. ಅದಾದಮೇಲೆ ಮಾಯ ಇರಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋಣ. ಅವ್ರಿಗೆ ಏನೇ ಆದರೂ ಸರಿ, ಅವಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಾಳೆ ಅಷ್ಟೇ. ಸಿಸ್ಟರ್, ಇಲ್ಲಿ ನೀಲಂಬರಿ ಅಮ್ಮನವ್ರು ಯಾವ ವಾರ್ಡಲ್ಲಿದ್ದಾರೆ? ರೂಮ್ ನಂಬರ್ 106 ಅಲ್ಲಿದ್ದಾರೆ. ಸರಿ. ಮಾಯಕ್ಕ, ಅತ್ತೆ ಹೇಗಿದ್ದಾರೆ? ಪರವಾಗಿಲ್ಲ, ಈಗ ಚೆನ್ನಾಗಿದ್ದಾರೆ. ಡಾಕ್ಟ್ರ್ ಏನಂದ್ರು ಮಾಯಕ್ಕ? ಅತ್ತೆ ಯಾಕೆ ಈ ಥರ ಆಡಿದ್ರು ಅಂತ ಏನಾದರೂ ಹೇಳಿದ್ರಾ? ಅತ್ತೆಗೇನೋ ಕೊರಗಿದೆ ಅಂತ ಕಾಣುತ್ತೆ. ಮಾವನ್ ಮದುವೆ ವಿಚಾರನು ಇಲ್ಲ ಮನೆ ವಿಚಾರನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಯೋಚನೆ ಮಾಡ್ತಿದ್ದಾರೆ. ಆ ಯೋಚನೆ ಪ್ರತಿದಿನಕ್ಕೂ ಜಾಸ್ತಿ ಆಗ್ತಾ ಹೋಗಿ ಅವ್ರ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಮೊದಲು ಯಾವ ಕಾರಣಕ್ಕೆ ಅಂತ ತಿಳ್ಕೊಂಡು ಅತ್ತೆನ ಚೆನ್ನಾಗಿ ನೋಡ್ಕೋಬೇಕು ಮಾಯಕ್ಕ. ಅತ್ತೆನ ಗುಣ ಮಾಡೋದಕ್ಕೆ ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ನೀನು ಪ್ರಯತ್ನ ಆಗಲಿ ಅಥವಾ ಸಹಾಯ ಆಗಲಿ ನಮಗೇನು ಅವಶ್ಯಕತೆ ಇಲ್ಲ ಬೆಳ್ಳಿ. ಯಾಕೆ ಚಿಕ್ಕ ಮಾವ? ಅತ್ತೆನ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಾನ? ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ನೀನು ಅಮ್ಮನ ಕಣ್ಣು ಮುಂದೆ ಇದ್ರೇನೆ ತೊಂದರೆ ಜಾಸ್ತಿ. ನೀನು ಕೊಡೋ ಆ ತೊಂದರೆ ಅಮ್ಮನ ಪ್ರಾಣ ತಗೊಂಡ್ರು ಆಶ್ಚರ್ಯ ಇಲ್ಲ. ಡಾಕ್ಟ್ರ್ ಏನು ಹೇಳಿದ್ರು ಅಂತ ಬೆಳ್ಳಿಗೆ ಹೇಳಿಲ್ವಾ? ಭೈರಾ, ಏನು ನೀನು ಮಾತಾಡ್ತಿರೋದು? ಬೆಳ್ಳಿ ಅತ್ತೆನ ನೋಡಕ್ಕೆ ಬಂದಿದ್ದಾಳೆ. ಈ ಟೈಮಲ್ಲಿ ಈ ಥರ ಎಲ್ಲ ಮಾತಾಡ್ತಾರಾ? ಇರೋ ವಿಷಯ ಹೇಳಲೇಬೇಕಲ್ವಾ ಮಯ್ಯ? ಏನು ವಿಷಯ ಚಿಕ್ಕ ಮಾವ? ಭೈರಾ, ಬೇಡ. ಬೆಳ್ಳಿ, ಅತ್ತೆ ಮಲಗಿದ್ದಾರೆ, ನೀನು ಬೇಕಿದ್ರೆ ನೋಡ್ಕೊಂಡು ಹೋಗು. ಇಲ್ಲ ಚಿಕ್ಕ ಮಾವ, ಅದೇನೋ ನನ್ನಿಂದನೇ ತೊಂದರೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅದೇನು ತೊಂದರೆ ಆಗತ್ತೆ ಅಂತ ನಾನು ತಿಳ್ಕೊಂಡೇ ಹೋಗ್ತೀನಿ. ಹೇಳಿ ಚಿಕ್ಕ ಮಾವ, ನನ್ನಿಂದ ಏನು ತಪ್ಪಾಗಿದೆ? ನಾನು ಯಾಕೆ ಅತ್ತೆನ ನೋಡ್ಕೋಬಾರ್ದು? ಯಾಕಂದ್ರೆ ಅಮ್ಮ ಆಸ್ಪತ್ರೆಯಲ್ಲಿ ಇರೋದೇ ನಿನ್ನಿಂದ. ಅವ್ರ ದಿನ ಕುರುಕ್ತಾ ಇರೋದು ನಿನ್ನಿಂದಾನೆ. ಏನು ಹೇಳ್ತಿದ್ದೀರಾ ಚಿಕ್ಕ ಮಾವ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ ಬೆಳ್ಳಿ. ಡಾಕ್ಟ್ರು ಎಲ್ಲ ವಿಷಯನೂ ಕೇಳಿದ್ಮೇಲೆ ಬೆಳ್ಳಿ ಅಂದ್ರೆ ನಿನ್ನನ್ನು ಆದಷ್ಟು ಅಮ್ಮನಿಂದ ದೂರನೇ ಇಟ್ಟಿರಿ ಅಂತ ಹೇಳಿದ್ರು. ಗೊತ್ತಾ? ನೀನು ಅಮ್ಮನ ಮನ್ಸು ಕೊಟ್ಟಿದ್ದ ನೋವು ಅಷ್ಟಿಷ್ಟಲ್ಲ. ಅಮ್ಮ ದಿನ ಮುತ್ತಣ್ಣನ ವಿಷಯದಲ್ಲಿ ಕೊರಗ್ತಾ ಇರೋದು ನಿನ್ನಿಂದಾನೆ. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಎಚ್ಚರ ಆಗ್ತಾರೆ. ಅವ್ರ ಕಣ್ಣು ಬಿಟ್ಟು ನೀನು ನೋಡೋದಕ್ಕಿಂತ ಮೊದಲು ಇಲ್ಲಿಂದ ಹೊರಟ್ಬಿಡು. ನೀನು ಈ ಮನೆಗೆ ಅನಿಷ್ಟ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸ್ಕೊಡ್ತಾ ಇದೀಯಾ. ನೀನು ಈ ಅನಿಷ್ಟ ಮುಖ ಹಿಡ್ಕೊಂಡು ಅಮ್ಮನ ಮುಂದೆ ಬರಬೇಡ. ಮೊದಲು ಇಲ್ಲಿಂದ ಹೊರಡು. ಬೆಳ್ಳಿ, ನೀನು ಯಾವಾಗ ಬಂದೆ? ಚಿಕ್ಕಮ್ಮನ ನೋಡಿದ್ಯಾ? ಮಾತಾಡ್ಸಿದ್ಯಾ? ಬೆಳ್ಳಿ ನೋಡೋದು ಬೇಡ. ಅಂದ್ರೆ ಅಮ್ಮ ಈಗ ಮಲಗಿದ್ದಾರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಮದುವೆ ವಿಚಾರ ಎಲ್ಲ ಅಮ್ಮಂಗೆ ನೆನಪು ಬರ್ಬೋದು. ಅದಕ್ಕೆ ಆ ಥರ ತೊಂದರೆಗಳು ಬೇಡ ಅಂತ ಹೇಳಿದೆ ಅಷ್ಟೇ. ದೂರ ಅಂದ್ರೆ ಏನು ಅರ್ಥ? ಹೇಗೆ ಮಾತಾಡಬೇಕು ಅಂತ ಸ್ವಲ್ಪನೂ ಗೊತ್ತಾಗಲ್ವಾ? ಚಿಕ್ಕಮ್ಮಗೆ ಹುಷಾರಿಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡು. ಬೈರಾ, ಡಾಕ್ಟರ್ ಸಂಜೆ ಬಂದು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಯಾವ ತೀರ್ಮಾನ ತಗೊಳ್ಳೋದು ಬೇಡ. ಡಾಕ್ಟರ್ ಬೆಳ್ಳಿನ ದೂರ ಇಡಬೇಕು ಅಂತ ಹೇಳೇ ಇಲ್ವಲ್ಲ ಭೈರಾ? ನೀನು ಯಾಕೆ ಏನೇನೋ ಸೇರಿಸ್ಕೊಂಡು ಮಾತಾಡ್ತಿದ್ಯಾ? ನೀನು ಈ ಮನೇಲಿ ಇರಬೇಕು ಅಂದರೆ ಇರೋ ಬರೋ ಸುಳ್ಳೆಲ್ಲ ಹೇಳಲೇಬೇಕು ಮಯ್ಯ. ಒಂದು ವೇಳೆ ಮುತ್ತು ಮಾವಂಗೆ ಏನಾದರೂ ಗೊತ್ತಾದರೆ ಮತ್ತೆ ಇದೆಲ್ಲ ನಂದೇ ತಪ್ಪು ಅಂತ ಅನ್ಕೊಳಲ್ವಾ? ನೀನು ಧೈರ್ಯವಾಗಿ ನಿನ್ನ ಪಾಡಿಗೆ ನೀನಿರು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ.